ನಮ್ಮ ದೇಶದ ಆರ್ಥಿಕತೆಯನ್ನು ಭದ್ರಪಡಿಸಲು ಮತ್ತು ವಿದೇಶಿ ವಿನಿಮಯ ಮೀಸಲನ್ನು ಕಾಯ್ದುಕೊಳ್ಳಲು ಪ್ರಧಾನಿ ನರೇಂದ್ರ ಮೋದಿಯವರು ಹೊಸ ಚಿನ್ನ ಖರೀದಿಸುವುದನ್ನು 1 ವರ್ಷ ನಿಲ್ಲಿಸುವಂತೆ ಕರೆ ನೀಡಿದ್ದಾರೆ. ಮೋದಿಯವರ ಈ ಕರೆಗೆ ದೇಶಾದ್ಯಂತ ಭಾರೀ ಬೆಂಬಲ ವ್ಯಕ್ತವಾಗುತ್ತಿದ್ದು, ಚಿನ್ನದ ಮಾರುಕಟ್ಟೆಯಲ್ಲಿ ಹೊಸ ಕ್ರಾಂತಿಯೇ ಆರಂಭವಾಗಿದೆ. ವಿದೇಶಗಳಿಂದ ಚಿನ್ನ ಆಮದು ಮಾಡಿಕೊಳ್ಳುವುದನ್ನು ಕಡಿಮೆ ಮಾಡುವ ಕೇಂದ್ರದ ಈ ಕ್ರಮಕ್ಕೆ ಈಗ ದೊಡ್ಡ ದೊಡ್ಡ ಆಭರಣ ತಯಾರಕರು ಸಾಥ್ ನೀಡುತ್ತಿದ್ದಾರೆ. ಮನಿ ಕಂಟ್ರೋಲ್ ವರದಿಯ ಪ್ರಕಾರ ಕೇಂದ್ರ ಸರ್ಕಾರವು ಚಿನ್ನದ ಮೇಲಿನ ಆಮದು ಸುಂಕವನ್ನು ಶೇಕಡ 6ರಿಂದ 15ಕ್ಕೆ ಏರಿಸಿದೆ. ಇದರಿಂದ ಮಾರುಕಟ್ಟೆಯಲ್ಲಿ ಬೆಲೆಗಳ ಏರಿಳಿತ ಹೂಡಿಕೆದಾರರಲ್ಲಿ ಸಂಚಲನ ಮೂಡಿಸಿದೆ. ಮೋದಿಯವರ ಕರೆಗೆ ಮಿಂಚುಣಿ ಕಂಪನಿ ತನಿಷ್ಕ್ ಈಗ ಓಲ್ಡ್ ಗೋಲ್ಡ್ ನ್ಯೂ ಇಂಡಿಯಾ ಎಂಬ ಬಂಪರ್ ಅಭಿಯಾನವನ್ನು ಶುರು ಮಾಡಿದೆ. ನೀವು ಎಲ್ಲಿಯೇ ಚಿನ್ನ ಖರೀದಿಸಿದರೂ ಅದು ಕನಿಷ್ಠ 9 ಕ್ಯಾರೆಟ್ ಗುಣಮಟ್ಟವಾಗಿದ್ದರೂ ಸಾಕು. ಯಾವುದೇ ಸವಕಳಿ ಅಥವಾ ಕಡಿತವಿಲ್ಲದೆ ನಿಮ್ಮ ಹಳೆಯ ಚಿನ್ನಕ್ಕೆ ಸಮನಾದ ಹೊಸ ಆಭರಣಗಳನ್ನು ನೀಡುವುದಾಗಿ ಘೋಷಿಸಿದೆ. ಇದು ಹಳೆಯ ಒಡವೆಗಳನ್ನು ಇಟ್ಟುಕೊಂಡಿರುವ ಗ್ರಾಹಕರಿಗೆ ದೊಡ್ಡ ಲಾಭ ತರಲಿದೆ ಎಂದು ಹೇಳಬಹುದು. ಹಾಗೆ ಮತ್ತೆ ದೊಡ್ಡ ಕಂಪನಿಯಾದ ಕಲ್ಯಾಣ್ ಜ್ಯುವೆಲರ್ಸ್ ಕೂಡ ತನ್ನ ದೇಶಭಕ್ತಿಯನ್ನು ಮೆರೆಯಲು ನ್ಯಾಷನಲ್ ಫಸ್ಟ್ ಗೋಲ್ಡ್ ಫಾರ್ ಇಂಡಿಯಾ ಎಂಬ ಕಾರ್ಯಕ್ರಮವನ್ನು ಆರಂಭಿಸಿದೆ. ವಿದೇಶಿ ಆಮದನ್ನು ತಗ್ಗಿಸುವ ಸಲುವಾಗಿ ತನ್ನ 342 ಮಳಿಗೆಗಳಲ್ಲಿ ಹಳೆಯ ಚಿನ್ನದ ವಿನಿಮಯಕ್ಕೆ ಭರ್ಜರಿ ಡೀಲ್ ನೀಡುತ್ತಿದೆ. ಜನರು 18 ಕ್ಯಾರೆಟ್ನ ಹಗುರ ಆಭರಣಗಳತ್ತ ಆಕರ್ಷಿತವಾಗುವಂತೆ ಮಾಡಲು ಈ ಕಂಪನಿ ಶ್ರಮಿಸುತ್ತಿದೆ. ಆಭರಣ ಅಂಗಡಿಗಳು ಈಗ ಗ್ರಾಹಕರಲ್ಲಿ ಬಳಕೆಯಾಗದ ಅಥವಾ ಮುರಿದ ಆಭರಣಗಳನ್ನು ಮರುಬಳಕೆ ಮಾಡಲು ಪ್ರೋತ್ಸಾಹ ನೀಡುತ್ತಿವೆ. ಹೀಗೆ ಮಾಡುವುದರಿಂದ ನಮ್ಮ ದೇಶವು ಬೇರೆ ದೇಶಗಳ ಮೇಲೆ ಅವಲಂಬಿತವಾಗುವುದು ತಪ್ಪುತ್ತದೆ. ನಿಮ್ಮ ಮನೆಯಲ್ಲಿರುವ ಹಳೆಯ ಒಡವೆಗಳು ಈಗ ದೇಶದ ಆರ್ಥಿಕತೆಗೆ ಬಲ ನೀಡುವ ಅಸ್ತ್ರಗಳಾಗಿ ಬದಲಾಗುತ್ತಿವೆ ಎಂದರೆ ತಪ್ಪಾಗಲಾರದು. ನಮ್ಮ ಇಂಡಿಯಾದಲ್ಲಿ ಒಟ್ಟು ಆಮದು ಪಟ್ಟಿಯಲ್ಲಿ ಚಿನ್ನದ ಪಾಲು ಬರೋಬ್ಬರಿ ಶೇಕಡ 9ರಿಂದ 10ರಷ್ಟಿದೆ. ಈ ಬಾರಿಯೂ ಆಮದು ವೆಚ್ಚವು ಚಾಲ್ತಿ ಖಾತೆಯ ಕೊರತೆ ಮೇಲೆ ತೀವ್ರ ಒತ್ತಡ ಇರುತ್ತಿದೆ. ಅದಕ್ಕಾಗಿ ವ್ಯಾಪಾರಿಗಳು ಸರ್ಕಾರದ ಈ ಮರುಬಳಕೆಯ ಗುರಿಗೆ ಸಂಪೂರ್ಣ ಬೆಂಬಲ ಸೂಚಿಸುತ್ತಿದ್ದು, ಹೊಸ ಚಿನ್ನದ ಹರಿವನ್ನು ನಿಯಂತ್ರಿಸಲು ಮುಂದಾಗಿದ್ದಾರೆ. ಜಿಯೋಜಿತ್ ಇನ್ವೆಸ್ಟ್ಮೆಂಟ್ ಸಂಶೋಧನಾ ಮುಖ್ಯಸ್ಥರಾದ ಹರೀಶ್ ವಿ ಅವರ ಪ್ರಕಾರ, ಸುಂಕಗಳ ಹೆಚ್ಚಳದಿಂದ ಸ್ಥಳೀಯ ದರಗಳಲ್ಲಿ ಏರಿಕೆಯಾಗಿ ಖರೀದಿಯಲ್ಲಿ ಸ್ವಲ್ಪ ಇಳಿಕೆಯಾಗಬಹುದು. ಆದರೆ ಜಾಗತಿಕ ಉದ್ವಿಗ್ನತೆಯ ಸಮಯದಲ್ಲಿ ಚಿನ್ನವು ಯಾವಾಗಲೂ ಸುರಕ್ಷಿತ ಆಸ್ತಿಯಾಗಿ ಉಳಿದಿದೆ. ಆದರೆ ತೆರಿಗೆ ಹೆಚ್ಚಳವು ಕಳ್ಳಸಾಗಣೆಯ ಬೆದರಿಕೆಯನ್ನು ಒಡ್ಡಬಹುದು ಎಂದು ಅವರು ಎಚ್ಚರಿಸಿದ್ದಾರೆ. ಪ್ರಧಾನಿ ಮೋದಿಯವರ ಈ ಕರೆ ಬೆವರೀಸ್ ಉದ್ಯಮದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಹೂಡಿಕೆದಾರರು ಮತ್ತು ಗ್ರಾಹಕರು ಈಗ ಹಳೆಯ ಚಿನ್ನಕ್ಕೆ ಮೌಲ್ಯ ನೀಡುತ್ತಿರುವುದು ದೇಶದ ಆರ್ಥಿಕತೆಗೆ ಪೂರಕವಾಗಿದೆ. ಜನರು ಹೊಸ ಚಿನ್ನಕ್ಕೆ ಮೊರೆ ಹೋಗುವ ಬದಲು ಹಳೆಯದನ್ನೇ ಹೊಸ ರೂಪಕ್ಕೆ ಬದಲಿಸಿಕೊಳ್ಳುವ ಮೂಲಕ ಸರ್ಕಾರದ ಉದ್ದೇಶಕ್ಕೆ ಬೆಂಬಲ ನೀಡುತ್ತಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.